Hello, welcome back to my YouTube channel. BCom 5th semester 2024 Financial Institution and Markets. Time 2 hours, maximum marks 60. Section A, ವಿಭಾಗ ಎ, ಆನ್ಸರ್ ಎನಿ 5 ಆಫ್ ದ ಫಾಲೋವಿಂಗ್. ಕೆಳಗಿನ 5 ಪ್ರಶ್ನೆಗಳಿಗೆ ಉತ್ತರಿಸಿರಿ. ಇಲ್ಲಿ ನಿಮ್ಗೆ ಏನ್ ಮಾಡ್ತಾ ಅಂದ್ರೆ ಟೋಟಲ್ 7 ಕ್ವಶನ್ ಅನ್ನ ಕೊಟ್ಟಿರ್ತಾರೆ. ಅದಕ್ಕೆ 5 ಕ್ವಶನ್ ಗೆ ಆನ್ಸರ್ ಮಾಡ್ಬೇಕು. ಪ್ರತಿಯೊಂದಕ್ಕೂ 2 ಮಾರ್ಕ್ಸ್, ಸೊ ಟೋಟಲ್ 10 ಮಾರ್ಕ್ಸ್ ಬರುತ್ತೆ. ಫಸ್ಟ್ ಒನ್ ಎ, ರೈಟ್ ಎನಿ 2 ಆಬ್ಜೆಕ್ಟಿವ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್. ಹಣಕಾಸಿನ ವ್ಯವಸ್ಥೆಯ 2 ಉದ್ದೇಶಗಳನ್ನು ಬರೆಯಿರಿ. ಬಿ, ಹೂ ಇಸ್ ಫೈನಾನ್ಷಿಯಲ್ ರೆಗ್ಯುಲೇಟರ್ಸ್. ಹಣಕಾಸಿನ ನಿಯಂತ್ರಕರು ಎಂದರೆ ಯಾರು? ಸಿ, ಎಕ್ಸ್ಪಾಂಡ್ ದ ಫಾಲೋವಿಂಗ್. ಈ ಕೆಳಗಿನ ಪದಗಳನ್ನು ವಿಸ್ತರಿಸಿರಿ. ಸಿಡ್ಬಿ ಅಂಡ್ ನಬಾರ್ಡ್ ಬಗ್ಗೆ ಕೇಳಿದಾರ. ಎರಡು ಏನ್ ಮಾಡ್ಬೇಕಂದ್ರೆ ಎಕ್ಸ್ಪಾಂಡ್ ಮಾಡಿ ಬರಿಬೇಕು. ನೆಕ್ಸ್ಟ್ ಡಿ, ವಾಟ್ ಈಸ್ ಇನಿಷಿಯಲ್ ಪಬ್ಲಿಕ್ ಆಫರ್, IPO. ಪ್ರಾರಂಭಿಕ ಸಾರ್ವಜನಿಕ ನೀಡಿಕೆ ಎಂದರೇನು? ಇ, ರೈಟ್ ಎನಿ 2 ಫೀಚರ್ಸ್ ಆಫ್ ಅ ಪ್ರೈಮರಿ ಮಾರ್ಕೆಟ್. ಪ್ರಾಥಮಿಕ ಮಾರುಕಟ್ಟೆಯ 2 ಲಕ್ಷಣಗಳನ್ನು ಬರೆಯಿರಿ. ಎಫ್, ವಾಟ್ ಈಸ್ ಫಾರಿನ್ ಬ್ಯಾಂಕ್ಸ್. ವಿದೇಶಿ ಬ್ಯಾಂಕುಗಳು ಎಂದರೇನು? ಜಿ, ವಾಟ್ ಈಸ್ ಫ್ಯಾಕ್ಟರಿಂಗ್. ಫ್ಯಾಕ್ಟರಿಂಗ್ ಎಂದರೇನು? ನೆಕ್ಸ್ಟ್ ಸೆಕ್ಷನ್ ಬಿ, ವಿಭಾಗ ಬಿ, ಆನ್ಸರ್ ಎನಿ 3 ಆಫ್ ದ ಫಾಲೋವಿಂಗ್. ಕೆಳಗಿನವುಗಳಲ್ಲಿ 3 ಪ್ರಶ್ನೆಗಳಿಗೆ ಉತ್ತರಿಸಿರಿ. 5 ಕ್ವಶನ್ಸ್ ಅನ್ನ ಕೊಟ್ಟಿದ್ದಾರೆ. ಅದ್ರೊಳಗೆ ನೀವು 3 ಕ್ವಶನ್ ಗೆ ಆನ್ಸರ್ ಮಾಡಬೇಕು. ಪ್ರತಿಯೊಂದಕ್ಕೂ 5 ಮಾರ್ಕ್ಸ್, ಸೊ ಟೋಟಲ್ 15 ಮಾರ್ಕ್ಸ್. ಸೆಕೆಂಡ್ ಒನ್, ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್. ಹಣಕಾಸಿನ ವ್ಯವಸ್ಥೆಯ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಥರ್ಡ್ ಒನ್, ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಮನಿ ಮಾರ್ಕೆಟ್. ಹಣದ ಮಾರುಕಟ್ಟೆಯ ಮಹತ್ವವನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ಫೋರ್ತ್ ಒನ್, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಪ್ರೈಮರಿ ಮಾರ್ಕೆಟ್ ವರ್ಸಸ್ ಸೆಕೆಂಡರಿ ಮಾರ್ಕೆಟ್. ಪ್ರಾಥಮಿಕ ಮಾರುಕಟ್ಟೆ ಮತ್ತು ದ್ವಿತೀಯ ಅಥವಾ ಆನುಷಂಗಿಕ ಮಾರುಕಟ್ಟೆಯ ವ್ಯತ್ಯಾಸಗಳನ್ನು ಬರೆಯಿರಿ. ಅಂದ್ರೆ ಡಿಫರೆನ್ಸಸ್ ಅನ್ನ ಕೇಳಿದಾರೆ. ಫಿಫ್ತ್ ಒನ್, ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್. ಬ್ಯಾಂಕೇತರ ಹಣಕಾಸು ಕಂಪನಿಗಳ ಮಹತ್ವವನ್ನು ವಿವರಿಸಿರಿ. ಸಿಕ್ಸ್ತ್ ಒನ್, ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ರೀಜನಲ್ ರೂರಲ್ ಬ್ಯಾಂಕ್ಸ್, RRBs. ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ನೆಕ್ಸ್ಟ್ ಸೆಕ್ಷನ್ ಸಿ, ವಿಭಾಗ ಸಿ, ಆನ್ಸರ್ ಎನಿ 2 ಆಫ್ ದ ಫಾಲೋವಿಂಗ್. ಕೆಳಗಿನವುಗಳಲ್ಲಿ ಯಾವುದಾದರೂ 2 ಪ್ರಶ್ನೆಗಳಿಗೆ ಉತ್ತರಿಸಿರಿ. ಇಲ್ಲಿ ಟೋಟಲ್ 4 ಕ್ವಶನ್ ಅನ್ನು ನಮಗೆ ಕೊಟ್ಟಿರ್ತಾರೆ. ಸೊ ಅದ್ರಲ್ಲಿ 2 ಕ್ವಶನ್ ಗೆ ನಾವು ಆನ್ಸರ್ ಅನ್ನ ಮಾಡಬೇಕು. ಪ್ರತಿಯೊಂದಕ್ಕೂ 10 ಮಾರ್ಕ್ಸ್. ಸೆವೆಂತ್ ಒನ್, ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್. ಷೇರುಪೇಟೆಯ ಕಾರ್ಯಗಳನ್ನು ವಿವರಿಸಿರಿ. ಏಟ್ತ್ ಒನ್, ಎಕ್ಸ್ಪ್ಲೇನ್ ದ ರೀಸೆಂಟ್ ಡೆವಲಪ್ಮೆಂಟ್ಸ್ ಇನ್ ಆನ್ ಇಂಡಿಯನ್ ಕ್ಯಾಪಿಟಲ್ ಮಾರ್ಕೆಟ್. ಭಾರತೀಯ ಬಂಡವಾಳ ಮಾರುಕಟ್ಟೆಯ ಇತ್ತೀಚಿನ ಬೆಳವಣಿಗೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ. ನೈನ್ತ್ ಒನ್, ಎಕ್ಸ್ಪ್ಲೇನ್ ದ ಆಬ್ಜೆಕ್ಟಿವ್ಸ್ ಅಂಡ್ ಫಂಕ್ಷನ್ಸ್ ಆಫ್ ಸೆಬಿ. ಸೆಬಿಯ ಉದ್ದೇಶಗಳು ಮತ್ತು ಕಾರ್ಯಗಳನ್ನು ವಿವರಿಸಿರಿ. ಟೆಂತ್ ಒನ್, ಎಕ್ಸ್ಪ್ಲೇನ್ ದ ರೋಲ್ ಅಂಡ್ ಫಂಕ್ಷನ್ಸ್ ಆಫ್ ಬ್ಯಾಂಕಿಂಗ್. ಬ್ಯಾಂಕಿಂಗ್ ನ ಪಾತ್ರ ಮತ್ತು ಕಾರ್ಯಗಳನ್ನು ವಿವರಿಸಿರಿ. ನೆಕ್ಸ್ಟ್ ಸೆಕ್ಷನ್ ಡಿ, ವಿಭಾಗ ಡಿ, 11th ಒನ್, ಕಂಪಲ್ಸರಿ ಕ್ವಶನ್ ಕೇಸ್ ಸ್ಟಡಿ. ಇದು ಅಂದ್ರೆ ಕಡ್ಡಾಯ ಪ್ರಶ್ನೆ. ಒಂದು ಕ್ವಶನ್ ಇರುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ. ಅದಕ್ಕೆ 15 ಮಾರ್ಕ್ಸ್, ಟೋಟಲ್ 15 ಮಾರ್ಕ್ಸ್ ಬರುತ್ತೆ. ಇದು 2024 ಕ್ವಶನ್ ಪೇಪರ್ ಆಗಿತ್ತು. ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಅನ್ನ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.